ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಫ್ರಮ್ ಗುಪ್ತಾಸ್ ಟು 1206 ಪ್ರಾಚೀನ ಭಾರತದ ಇತಿಹಾಸ ಗುಪ್ತರಿಂದ ಪ್ರಾರಂಭವಾಗಿ 1206ರವರೆಗೆ ಇರುವಂಥದ್ದು. ಪ್ರೋಗ್ರಾಮ್ ಬಿ ಎ ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟ್ ಹಿಸ್ಟ್ರಿ, ಇತಿಹಾಸ ವಿಷಯ, ಸೆಮಿಸ್ಟರ್ ಸೆಕೆಂಡ್, ದ್ವಿತೀಯ ಸೆಮಿಸ್ಟರ್ ಆಗಿರುತ್ತೆ. ಸೆಷನ್ ನಂಬರ್ 43. ಟಾಪಿಕ್ ರಿಸಲ್ಟ್ಸ್ ಆಫ್ ದಿ ಅರಬ್ಸ್ ಕಾನ್ಕ್ವಿಸ್ಟ್ಸ್ ಆಫ್ ಸಿಂಧ್. ಸಿಂಧ್ ಎನ್ನುವಂಥ ಪ್ರದೇಶದ ಮೇಲೆ ಅರಬ್ಬರ ದಾಳಿಯ ನಂತರ ಪರಿಣಾಮಗಳೇನು, ಅರಬ್ಬರ ದಾಳಿಯಿಂದ ಆಗಿರುವಂತಹ ಭಾರತದ ಮೇಲಿನ ಪರಿಣಾಮಗಳೇನು ಎನ್ನುವಂಥದ್ದನ್ನು ನೋಡೋದಾದರೆ ನಮಗೆ ಪ್ರಮುಖವಾಗಿ ರಿಸಲ್ಟ್ಸ್ ಆಫ್ ದ ಕನ್ಕ್ವಿಸ್ಟ್ ಆಫ್ ಸಿಂಧ್ ಅಂದರೆ ಭಾರತಕ್ಕೆ ಬಂದಿರುವಂತಹ ಅರಬ್ಬರು ಪ್ರಮುಖವಾಗಿರುವಂತಹ ಉದ್ದೇಶ ಏನಿತ್ತಂದರೆ ಇಸ್ಲಾಂ ಧರ್ಮದ ಪ್ರಚಾರ. ಇದು ಅವರ ಪ್ರಮುಖವಾಗಿರುವಂಥ ಉದ್ದೇಶ. ಅದಕ್ಕೆ ಭಾರತದ ಅನೇಕ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಗಳು ಎಡೆಮಾಡಿಕೊಟ್ಟಿತ್ತು. ಅದಕ್ಕೆ ಕಾರಣಗಳೇನು ಎನ್ನುವಂಥದ್ದನ್ನು ಕಳೆದ ತರಗತಿಯಲ್ಲಿ ಸಂಕ್ಷಿಪ್ತವಾಗಿ ನಾವು ಚರ್ಚೆ ಮಾಡಿದ್ದೀವಿ. ಹೀಗೆ ಭಾರತದ ಮೇಲೆ ಅರಬ್ಬರ ದಾಳಿಯಿಂದ ಯಾವ ರೀತಿಯಾಗಿರುವಂತಹ ಒಂದು ಪರಿಣಾಮಗಳು, ಬದಲಾವಣೆಗಳು, ಒಂದಿಷ್ಟು ಡಿಫರೆಂಟ್ ಆಗಿರುವಂತಹ ಕ್ರಮಗಳು ಏನಾಯಿತು ಅಂತ ನಾವು ನೋಡೋದಾದರೆ, ರಿಲಿಜಿಯಸ್ ಚೇಂಜಸ್, ಇಲ್ಲಿ ಧಾರ್ಮಿಕ ಬದಲಾವಣೆ. ಇಸ್ಲಾಂ ಗಾಟ್ ಮೆನಿ ಫಾಲೋವರ್ಸ್ ಆ್ಯಂಡ್ ಇಟ್ ಹೆಲ್ಪ್ಡ್ ಟು ಪ್ರೊಪಗೇಟ್ ಇಸ್ಲಾಂ. ನೋಡ್ರಿ, ನಮಗೆ ಧಾರ್ಮಿಕವಾಗಿ ಒಂದಿಷ್ಟು ಬದಲಾವಣೆ ಎನ್ನುವಂಥದ್ದು ಅರಬ್ಬರ ದಾಳಿಯಿಂದ ಭಾರತದ ಮೇಲೆ ಉಂಟಾಯಿತು. ವಿಶೇಷವಾಗಿ ಇಸ್ಲಾಂ ಧರ್ಮವನ್ನು ಆಚರಣೆ ಮಾಡುವಂಥವರ ಸಂಖ್ಯೆ ಜಾಸ್ತಿ ಆಯಿತು. ಇಸ್ಲಾಂ ಧರ್ಮ ಪ್ರಚಾರ ಮಾಡಲಿಕ್ಕೆ ಸಾಕಾದಷ್ಟು ಅನುಕೂಲ ಎನ್ನುವಂತಹ ಪರಿಸ್ಥಿತಿ ಉಂಟಾಯಿತು. ಹೊಸ ಹೊಸ ಪ್ರದೇಶಗಳ ಪರಿಚಯದಿಂದಾಗಿ, ಹೊಸ ಪ್ರದೇಶಗಳ ಮೇಲೆ ದಾಳಿಯಿಂದಾಗಿ ಇಸ್ಲಾಂ ಧರ್ಮದ ಒಂದು ಪಸರಿಸುವಿಕೆ, ಒಂದು ಹರಡುವಿಕೆ ಎನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತದೆ. ಇದು ನಮಗೆ ಪ್ರಮುಖವಾಗಿರುವಂಥ ಒಂದು ಬದಲಾವಣೆ. ಪೊಲಿಟಿಕಲ್ ಆ್ಯಂಡ್ ಸೋಷಿಯಲ್ ಇಂಪ್ಯಾಕ್ಟ್ ಆನ್ ಇಂಡಿಯಾ. ಇಲ್ಲಿ ನಮಗೆ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿಯೂ ಅನೇಕ ಒಂದು ಪರಿಣಾಮ ಅಥವಾ ಬದಲಾವಣೆ ಎನ್ನುವಂಥದ್ದು ಅರಬ್ಬರ ದಾಳಿಯಿಂದ ಉಂಟಾಗುತ್ತೆ. ಹಿಂದೂ ರೂಲರ್ಸ್ ಆ್ಯಂಡ್ ದೇರ್ ವೀಕ್ ಆರ್ಮಿ ಸ್ಟ್ರೆಂತ್ಸ್ ವರ್ ಇನ್ ಫ್ರಂಟ್ ಆಫ್ ದ ವರ್ಲ್ಡ್. ನೋಡು, ಅರಬ್ಬರ ದಾಳಿಯಿಂದ ಭಾರತದಲ್ಲಿರ್ತಕ್ಕಂಥ ಅನೇಕ ಹಿಂದೂ ರಾಜರುಗಳ ಒಂದು ಅಸಮರ್ಥತೆ, ಒಂದು ಅನೈಕ್ಯತೆ, ಒಂದು ತಾಲೀಮು ಇಲ್ಲದ, ಒಂದು ಸರಿಯಾದಂತಹ ಒಂದು ಪ್ರಕಾರದ ತರಬೇತಿ ಹೊಂದಿರಲಾರದಂತಹ ಸೈನಿಕರ ಒಂದು ಸೋಲುವಿಕೆ ಜಗತ್ತಿನ ಮುಂದೆ ಜಗಜ್ಜಾಹೀರಾಯಿತು. ಹಾಗಾಗಿ ಭಾರತ ಎನ್ನುವಂತಹ ಒಂದು ಸೈನಿಕರ ಒಂದು ಕಡಿಮೆ ಸ್ಟ್ರೆಂತ್ ಎನ್ನುವಂಥದ್ದು ಪ್ರೂವ್ ಆಗುತ್ತೆ. ಈ ಅರಬ್ಬರ ದಾಳಿಯಿಂದ ನಮ್ಮ ಒಂದು ವೀಕ್ನೆಸ್ ಎನ್ನುವಂಥದ್ದು ಕಂಡು ಬರಲಿಕ್ಕೆ ಸಾಧ್ಯವಾಗುತ್ತದೆ. ದ ಡೈರೆಕ್ಟ್ ಟ್ರೇಡ್ ಆ್ಯಂಡ್ ಬಿಸ್ನೆಸ್ ವಿತ್ ದಿ ಇಸ್ಲಾಮಿಕ್ ಕಂಟ್ರೀಸ್ ಸ್ಟಾರ್ಟೆಡ್. ನೋಡಿ, ಯಾವಾಗ ಭಾರತದ ಮೇಲೆ ಈ ಒಂದು ದಾಳಿಯ ಪರಿಣಾಮದಿಂದ ಏನಾಯ್ತಂದರೆ ಅನೇಕ ಅರಬ್ ರಾಷ್ಟ್ರಗಳು ಭಾರತದೊಂದಿಗೆ ವ್ಯಾಪಾರವನ್ನು ಮಾಡಲಿಕ್ಕೆ, ಅನೇಕ ವ್ಯವಹಾರದ ಚಟುವಟಿಕೆಗಳನ್ನು ಕೈಗೊಳ್ಳಲಿಕ್ಕೆ, ಆರ್ಥಿಕ ಉದ್ದಿಮೆಗಳ ಜೊತೆ ವ್ಯವಹಾರವನ್ನು ಮಾಡಲಿಕ್ಕೆ ಇಲ್ಲಿ ಪ್ರಾರಂಭವನ್ನು ಮಾಡಲಾಗುತ್ತದೆ. ಹೀಗೆ ಇಲ್ಲಿ ಜಗತ್ತಿನ ಅನೇಕ ಅರಬ್ ರಾಷ್ಟ್ರಗಳು ಭಾರತದೊಂದಿಗೆ ವ್ಯಾಪಾರವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದರು. ಎಕಾನಮಿಕ್ ಆ್ಯಂಡ್ ಕಲ್ಚರಲ್ ಡೆವಲಪ್ಮೆಂಟ್. ಇಲ್ಲಿ ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಅನೇಕ ಒಂದು ಅಭಿವೃದ್ಧಿ ಅಥವಾ ಬದಲಾವಣೆ ಎನ್ನುವಂಥದ್ದು ಉಂಟಾಯಿತು. ಏನಂತಂದರೆ ದ ಅರಬ್ ಅಡಾಪ್ಟೆಡ್ ದ ರಿಚ್ ರಿಚುವಲ್ಸ್ ಆಫ್ ಬ್ರಾಹ್ಮಿನ್ಸ್ ಆ್ಯಂಡ್ ಗೇನ್ಡ್ ನಾಲೆಡ್ಜ್ ಇನ್ ದ ಏರಿಯಾ ಆಫ್ ಆಸ್ಟ್ರಾಲಜಿ, ಮೆಡಿಸಿನ್ ಆ್ಯಂಡ್ ಅರ್ಥಶಾಸ್ತ್ರ ಅಂತ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ನಮಗೆ ಪ್ರಮುಖವಾಗಿ ಅರಬ್ಬರು ಈ ಭಾರತದ ಮೇಲೆ ದಾಳಿಯನ್ನು ಮಾಡಿದ ಮೇಲೆ ಅನೇಕ ಇಲ್ಲಿ ಒಂದು ಆರ್ಯರ ಒಂದು ಸಂಸ್ಕೃತಿ, ಒಂದು ಬ್ರಾಹ್ಮಣರ ಒಂದು ಕಲ್ಚರ್ ಎನ್ನುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ನಮಗೆ ಕಂಡು ಬರ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಬ್ರಾಹ್ಮಣರಿಂದ ಅನೇಕ ರೀತಿ ನೀತಿಗಳು, ಅದರ ಜೊತೆಗೆ ಅವರ ನಾಲೆಡ್ಜನ್ನು
ಪಡೆದುಕೊಳ್ತಾರೆ. ಜೊತೆಗೆ ಜ್ಯೋತಿಷ್ಯ ಶಾಸ್ತ್ರ ಎನ್ನುವಂಥದ್ದು, ಸಸ್ಯಶಾಸ್ತ್ರ ಎನ್ನುವಂಥದ್ದು, ಔಷಧ ಶಾಸ್ತ್ರ ಎನ್ನುವಂಥದ್ದು, ಅದರ ಜೊತೆಗೆ ಆರ್ಥಿಕ ಅನೇಕ ವಿದ್ಯಮಾನಗಳು, ಅನೇಕ ರೀತಿಯಾಗಿರ್ತಕ್ಕಂತಹ ಇಲ್ಲಿ ಆರ್ಥಿಕ ಒಂದು ಪದ್ಧತಿಗಳಾಗಿರ್ಬೋದು, ಇವೆಲ್ಲ ಅಂಶಗಳನ್ನು ಅರಬ್ಬರು ಅಡಾಪ್ಟ್ ಮಾಡಿಕೊಂಡ್ರು. ಇಲ್ಲಿ ಭಾರತದ ಒಂದು ಸಾಂಸ್ಕೃತಿಕ ನೀತಿ ನಿಯಮಗಳನ್ನು ಅರಿತುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರು ಮತ್ತು ಭಾರತೀಯ ಸಂಸ್ಕೃತಿ ಅವರ ಮೇಲೆ ಬಹುಬೇಗ ಆವರಿಸಿಕೊಂಡಿತ್ತು ಅಂತ ನಾವು ನೋಡ್ಬೋದು. ದ ಸ್ಮಾಲ್ ಏರಿಯಾಸ್ ವರ್ ಕನ್ವರ್ಟೆಡ್ ಇನ್ ಸಿಟೀಸ್. ಅನೇಕ ರೀತಿಯಾಗಿರ್ತಕ್ಕಂತಹ ಇಲ್ಲಿ ಸಿಟಿಗಳು, ಇಲ್ಲಿ ಇಸ್ಲಾಂ ಮತಾಂತರ ಎನ್ನುವಂಥದ್ದು ಉಂಟಾಗುತ್ತದೆ. For trade, horses and camels were brought from other areas which later on became a mean of carrying goods from Sindh to other countries. ನೋಡಿ, ಇಲ್ಲಿ ನಮಗೆ ಏನಾಯ್ತು ಅಂತಂದರೆ, ಬಹುತೇಕ ಈ ಅರಬ್ಬರ ಸಂಪರ್ಕದಿಂದ ಒಂಟೆಗಳು ಮತ್ತು ಕುದುರೆಗಳ ಪರಿಚಯ ಎನ್ನುವಂಥದ್ದು ಉಂಟಾಗುತ್ತೆ. ಅನೇಕ ಒಂಟೆಗಳನ್ನು, ಕುದುರೆಗಳನ್ನು ಭಾರತ ಎನ್ನುವಂಥದ್ದು ಇಲ್ಲಿ ಆಮದು ಮಾಡಿಕೊಳ್ಳುತ್ತೆ. ಸಿಂಧ್ ಎನ್ನುವಂಥ ಪ್ರದೇಶದಿಂದಲೂ ಅನೇಕ ವಸ್ತುಗಳನ್ನು ರಫ್ತು ಮಾಡಲಾಗುತ್ತೆ. ಹೀಗೆ ನಮಗೆ ಅರಬ್ಬು ರಾಷ್ಟ್ರಗಳಿಂದ ದೊಡ್ಡ ಪ್ರಮಾಣದ ಕುದುರೆಗಳು, ಬಲಿಷ್ಠವಾಗಿರ್ತಕ್ಕಂಥ ಕುದುರೆಗಳು ಮತ್ತು ಅನೇಕ ಇಲ್ಲಿ ಒಂಟೆಗಳನ್ನು ಆಮದು ಮಾಡಿಕೊಳ್ಳುವಂಥದ್ದು, ಹೀಗೆ ಎಕ್ಸ್ಚೇಂಜ್ ಎನ್ನುವಂಥದ್ದು ಉಂಟಾಯಿತು. ಕುದುರೆಗಳ ಒಂದು ಆಮದು ಮಾಡಿಕೊಳ್ಳುವಿಕೆಯಿಂದ ಯುದ್ಧದ ಗತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಎನ್ನುವಂಥದ್ದು ಉಂಟಾಗುತ್ತದೆ. ದ ಸೆಟಲ್ಮೆಂಟ್ ಆಫ್ ಅರಬ್ಸ್. ಇಲ್ಲಿ ಅರಬ್ಬರ ಒಂದು ಇಲ್ಲಿ ಪ್ರಮುಖವಾಗಿರುವಂಥ ಇನ್ನೊಂದಿಷ್ಟು ಬದಲಾವಣೆ ಏನು ಅಥವಾ ಪರಿಣಾಮಗಳು ಏನಂತ ನಾವು ನೋಡ್ತಾ ಹೋದರೆ, ಮೆನಿ ಆಫ್ ದ ಅರಬ್ಸ್ ಸೋಲ್ಜರ್ಸ್ ಮ್ಯಾರಿಡ್ ಸಿಂಧಿ ವುಮೆನ್ ಅಂಡ್ ಗಾಟ್ ಸೆಟಲ್ಡ್ ಇನ್ ಸಿಂಧ್ ಅಂತ ನಾವು ಕರಿತೀವಿ. ಇಲ್ಲಿ ನಮಗೆ ಭಾರತದ ಮೇಲೆ ದಾಳಿ ಮಾಡಿರ್ತಕ್ಕಂಥ ಅನೇಕ ಅರಬ್ಬರು ಏನು ಮಾಡಿದ್ರು, ಒಂದು ಧರ್ಮವನ್ನು ಪ್ರಚಾರ ಮಾಡುವಂಥ ಉದ್ದೇಶದ ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ ಸಿಂಧಿ ಮಹಿಳೆಯರನ್ನು ಮದುವೆ ಆಗ್ತಾರೆ. ವಿಶೇಷವಾಗಿ ಅನೇಕ ವಿಧವೆಯರನ್ನು ಮದುವೆ ಆಗ್ತಾರೆ. ಹೀಗೆ ಸ್ಥಳೀಯ ಹೆಣ್ಣು ಮಕ್ಕಳು, ಬಡ ಹೆಣ್ಣು ಮಕ್ಕಳು, ನಿರ್ಗತಿಕ ಹೆಣ್ಣು ಮಕ್ಕಳು ಮತ್ತು ವಿಧವೆ ಹೆಣ್ಣು ಮಕ್ಕಳನ್ನು ಮದುವೆ ಆಗುವುದರ ಮೂಲಕ ಇಲ್ಲೇ ತಮ್ಮ ವಾಸಸ್ಥಾನವನ್ನು ಮಾಡಿಕೊಳ್ತಾರೆ. ಆ ಹೆಣ್ಣು ಮಕ್ಕಳ ಮೂಲಕ ಕನ್ವರ್ಟ್ ಮಾಡಿ ಮುಸ್ಲಿಂ ಅಥವಾ ಇಸ್ಲಾಂಗೆ ಮತಾಂತರ ಮಾಡುವುದರ ಮೂಲಕ ಅನೇಕ ಪ್ರಚಾರವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದರು ಮತ್ತು ಸಿಂಧ್ ಸಂಸ್ಕೃತಿಯನ್ನು ತಾವೂ ಅಳವಡಿಸಿಕೊಳ್ಳುವಂಥ ಪ್ರಯತ್ನ ಮಾಡುವುದರ ಜೊತೆಗೆ ಅವರು ಇಸ್ಲಾಮನ್ನು ಹೇರುವಂಥ ಪ್ರಯತ್ನವನ್ನು ಮಾಡ್ತಾರೆ. The Arabs were learned Hindu religion, philosophy, medicine, mathematics, geography, music, ethics. Then they spread it in Arabia and Europe. ನೋಡಿ, ಇಲ್ಲಿ ಭಾರತದಲ್ಲಿ ಆಕ್ರಮಣ ಮಾಡಿ ಇಲ್ಲಿ ಉಳ್ಕೊಂಡಿರ್ತಕ್ಕಂಥ ಅರಬ್ಬರು ಇಲ್ಲಿ ಹಿಂದೂಗಳ ಒಂದು ಧಾರ್ಮಿಕ ಪದ್ಧತಿಯನ್ನು ಇಲ್ಲಿ ಮತ್ತು ದ ಫಿಲಾಸಫಿ, ಇಲ್ಲಿನ ಆಧ್ಯಾತ್ಮಿಕತೆಯನ್ನು ಮತ್ತು ಇಲ್ಲಿನ ವೈದ್ಯಕೀಯ ಪದ್ಧತಿಯನ್ನು, ಇಲ್ಲಿನ ಗಣಿತಶಾಸ್ತ್ರವನ್ನು, ಭೂಗೋಳಶಾಸ್ತ್ರವನ್ನು, ಸಂಗೀತವನ್ನು, ಜ್ಯೋತಿಷ್ಯ ಶಾಸ್ತ್ರವನ್ನು, ಹೀಗೆ ದಶಮಾಂಶ ಪದ್ಧತಿಯನ್ನು, ಅನೇಕ ರೀತಿಯಾಗಿರ್ತಕ್ಕಂತಹ ಇಲ್ಲಿನ ತರ್ಕಶಾಸ್ತ್ರವನ್ನು ಅಳವಡಿಸಿಕೊಂಡು ಅವರು ಅರಬ್ ರಾಷ್ಟ್ರಗಳಿಗೆ ಮತ್ತು ಯುರೋಪ್ ಖಂಡಕ್ಕೆ ಪ್ರಚಾರ ಮಾಡುವಂಥದ್ದು ಮತ್ತು ಅದನ್ನು ಪಸರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಇಲ್ಲಿ ಭಾರತದ ದಶಮಾಂಶ ಪದ್ಧತಿ ಎನ್ನುವಂಥದ್ದು ಅರಬ್ ದೇಶಗಳಿಗೆ ಮತ್ತು ಯುರೋಪಿನ ಅನೇಕ ರಾಷ್ಟ್ರಗಳಿಗೆ ಪ್ರಚಾರ ಮಾಡುವಂಥ ಕೆಲಸವನ್ನು ಅರಬ್ಬರು ಮಾಡ್ತಾರೆ. ಇಲ್ಲಿನ ಒಂದು ಜಾಮಿತಿ ಶಾಸ್ತ್ರ ಆಗಿರ್ಬೋದು, ಭೂಗೋಳಶಾಸ್ತ್ರ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ಗಣಿತಶಾಸ್ತ್ರ ಆಗಿರ್ಬೋದು, ಜ್ಯೋತಿಷ್ಯ ಶಾಸ್ತ್ರ ಆಗಿರ್ಬೋದು, ಖಗೋಳಶಾಸ್ತ್ರ ಆಗಿರ್ಬೋದು, ತತ್ವಶಾಸ್ತ್ರ ಆಗಿರ್ಬೋದು, ಇವೆಲ್ಲ ವಿಚಾರಗಳನ್ನು ತಾವು ಅಳವಡಿಸಿಕೊಂಡು ಕಲಿತುಕೊಂಡು ಇವರು ಅರಬ್ ದೇಶಗಳಿಗೆ ಪ್ರಚಾರವನ್ನು ಮಾಡಿದರು, ಅದರ ಒಂದು ಶ್ರೇಷ್ಠತೆಯನ್ನು ಪ್ರತಿಪಾದಿಸಿದ್ರು ಅಂತ ನಾವು ನೋಡ್ಬೋದು. ದೇ ಟ್ರಾನ್ಸ್ಲೇಟೆಡ್ ಚರಕ ಸಂಹಿತ ಅಂಡ್ ಪಂಚತಂತ್ರ ಟು ಅರಬಿಕ್ ಲ್ಯಾಂಗ್ವೇಜ್ ಅಂತ ನಾವು ಕರಿತೀವಿ. ಇಲ್ಲಿ ಚರಕ ಸಂಹಿತೆ ಎನ್ನುವಂಥದ್ದು, ಪಂಚತಂತ್ರ ಎನ್ನುವಂತಹ ಅನೇಕ ಗ್ರಂಥಗಳನ್ನು, ಅನೇಕ ರೀತಿಯಾಗಿರ್ತಕ್ಕಂತಹ ಕೃತಿಗಳನ್ನು ಅರಬಿಕ್ ಎನ್ನುವಂಥ ಲ್ಯಾಂಗ್ವೇಜ್ಗೆ ಬದಲಾವಣೆ ಮಾಡ್ತಾರೆ, ತರ್ಜುಮೆ ಮಾಡ್ತಾರೆ. ಇದರಿಂದ ಇಲ್ಲಿರುವಂಥ ಅನೇಕ ವೈದ್ಯಕೀಯ ಪದ್ಧತಿ ಎನ್ನುವಂಥದ್ದು, ಅನೇಕ ರೀತಿಯಾಗಿರ್ತಕ್ಕಂಥ ಮೆಡಿಸಿನನ್ನು ಅವರು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಅಬು ಮಹರ್ ಸ್ಟಡಿಡ್ ಇಂಡಿಯನ್ ಆಸ್ಟ್ರೋನಮಿ ಫಾರ್ 10 years. ಇಲ್ಲಿ
ಅಬು ಮಹರ್ ಎನ್ನುವಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಇಲ್ಲಿ ಭಾರತದ ಒಂದು ಖಗೋಳಶಾಸ್ತ್ರವನ್ನು 10 ವರ್ಷಗಳ ಕಾಲ ಅಭ್ಯಾಸವನ್ನು ಮಾಡ್ತಾನೆ. ಅಭ್ಯಾಸವನ್ನು ಮಾಡಿ ಅರಬ್ ರಾಷ್ಟ್ರಗಳಿಗೆ ಪ್ರಚಾರವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ. ಹೀಗೆ ಭಾರತದ ಒಂದು ವೈದ್ಯಕೀಯ ಪದ್ಧತಿ, ಒಂದು ಜ್ಯೋತಿಷ್ಯ ಶಾಸ್ತ್ರ ಎನ್ನುವಂಥದ್ದನ್ನು ಅವರು ತೆಗೆದುಕೊಂಡು ಅನೇಕ ರಾಷ್ಟ್ರಗಳಿಗೆ ಪ್ರಚಾರವನ್ನು ಮಾಡ್ತಾರೆ ಮತ್ತು ಅಲ್ಲಿಂದ ಅನೇಕ ಕುದುರೆಗಳನ್ನು, ಒಂಟೆಗಳನ್ನು ಆಮದು ಮಾಡಿಕೊಳ್ತಾರೆ. ಹೀಗೆ ಸಾಂಸ್ಕೃತಿಕವಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಎನ್ನುವಂಥದ್ದು ಅರಬ್ಬರ ದಾಳಿಯಿಂದ ಉಂಟಾಗುತ್ತೆ. ಇಲ್ಲಿ ಕಲ್ಚರಲ್ ಎಕ್ಸ್ಚೇಂಜು ಆಗುತ್ತೆ ಮತ್ತು ವ್ಯಾಪಾರದ ಒಂದು ಬದಲಾವಣೆ ಎನ್ನುವಂಥದ್ದು ಉಂಟಾಗುತ್ತೆ. ಒಟ್ಟಾರೆಯಾಗಿ ನೋಡಿದಾಗ ಅರಬ್ಬರ ದಾಳಿಯಿಂದ ಸಾಕಾದಷ್ಟು ಒಂದು ಬದಲಾವಣೆ, ಒಂದು 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 ಡಿಫ್ರೆಂಟ್ ಆಗಿರ್ತಕ್ಕಂತಹ ಪರಿಣಾಮಗಳು ಉಂಟಾಯಿತು ಭಾರತದ ಮೇಲೆ ಅಂತ ನಾವು ನೋಡ್ಬೋದು. ವಿಶೇಷವಾಗಿ ಇಸ್ಲಾಂ ಪ್ರಚಾರ ಮಾಡಲಿಕ್ಕೆ ಇದು ಒಂದು ದಾರಿಯನ್ನು ಮಾಡಿಕೊಟ್ಟಿತು ಅಂತ ನಾವು ನೋಡ್ತಾ ಹೋಗ್ಬೋದು. ಓಕೆ, ಧನ್ಯವಾದಗಳು ವಿದ್ಯಾರ್ಥಿಗಳೇ.